ಮಾತು, ನಿಮ್ಮ ನುಡಿ, ನಿಮ್ಮ ಸ್ಟೈಲು ಇದನ್ನೆಲ್ಲ ನೋಡ್ತಾ ಇದ್ರೆ ಸೊ ಮ್ಯಾಂಗೋ ಪಚ್ಚ ಸಿನಿಮಾದಲ್ಲಿ 20 ವರ್ಷಗಳ ಹಿಂದಿನ ಸುದೀಪ್ ಅವ್ರನ್ನ ನಾವು ನೋಡಬಹುದಾ? ಮೋಸ್ಟ್ಲಿ ಎಸ್ ಸರ್. ಅದು ಸಿ ಅಗೇನ್ ಅನ್ಕಾನ್ಷಿಯಸ್ಲಿ ಅದು ಬಂದೇ ಬರುತ್ತೆ. ಅದು ಅದು ಫ್ಯಾನ್ಸಿಗೆ ಕೊಟ್ಬಿಟ್ರೆ ಅಂತೂ ಖುಷಿ ಆಗೋಗ್ಬಿಡ್ತಾವ್ರು ಅವರು ಅಂತ. ಖಂಡಿತವಾಗ್ಲು ನೀವು ಹೇಳ್ದಂಗೆ ಅದನ್ನ ಒಂದು ಪ್ರಯತ್ನ ಪಡ್ತಾ ಇದ್ದೀವಿ. ಎಸ್. ಸೊ ಏನು ಹೇಳಿದ್ರು ಸಿನಿಮಾ ಹುಟ್ಟುಹಬ್ಬ ದಿನ ಟೈಟ್ಲು ಬಂದಾಗ, ಈ ಟೈಟ್ಲು ಫಿಕ್ಸ್ ಆಗಿದೆ ಅಂದಾಗ ಅಮ್ಮ ಇರ್ಬೋದು, ಆ, ನಮ್ಮ ಪ್ರೊಡ್ಯೂಸರ್ ಪ್ರಿಯಾ ಮೇಡಮ್ ಇರ್ಬೋದು, ಮತ್ತು ಸುದೀಪ್ ಸರ್ ಏನು ಹೇಳಿ ಏನು ಇನ್ಪುಟ್ಸ್ ಬಂತು? ಅವ್ರಿಗೆ ಈ ಟೈಟಲ್ ಬಗ್ಗೆನಾ? ಟೈಟಲ್ ಬಗ್ಗೆ ಆ್ಯಕ್ಚುಲಿ ನಾವು ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ವಿ ಸರ್. ಸಿಕ್ಕಾಪಟ್ಟೆ ಯೋಚನೆ ಮಾಡಿದ್ವಿ ಏನೇನು ಇಡ್ಬೋದು ಅಂದರೆ ಒಂದಿಷ್ಟು ಜನ ಕೇಳಿದ್ವಿ. ರೈಟರ್ಸಿಗೆ ಕೇಳಿದ್ವಿ, ಮಾಸ್ತಿಯಿಂದ ಹಿಡ್ದು ಇಲ್ಲಿ AP ಅರ್ಜುನ್ ಸರ್ ಎಲ್ಲರಿಗೂ ಕೇಳಿದ್ವಿ. ಎಲ್ಲರೂ ಹೇಳಿದ್ರು. ಬಟ್ ನಮಗೇನಂದರೆ ಎಲ್ಲ ಒಂದು ಕಡೆ ಈ ಕೆಲವು ಟೈಟಲ್ನ ಕೇಳಿದ್ರೆ ಗೊತ್ತಾಗ್ಬಿಡುತ್ತಲ್ಲ, ಅಂದರೆ ಓಕೆ ಇದು ಆ ಸಿನಿಮಾ, ಆ ಥರ ಸಿನಿಮಾ, ಅಥವಾ ಒಂದು ಟಿಪಿಕಲ್ ಇದರಲ್ಲಿ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಸಜೆಷನ್ ಕೊಡಬಾರ್ದು. ಆ ಥರ ಏನೇ ಇದ್ರೂ ಸಖತ್ ಡಿಫ್ರೆಂಟ್ ಆಗಿರಬೇಕು. ಕ್ಲಿಕ್ ಆಗಲಿಲ್ವಾ, ಅಟ್ಲೀಸ್ಟ್ ಒಂದು ಪ್ರಶ್ನೆ ಉಳ್ಕೊಳತ್ತಂದರೆ ಏನು ಯಾವ ಥರ ಟೈಟಲ್ ಇಟ್ಟಿದ್ದಾರೆ ಅಷ್ಟು ಸಾಕು ನಮಗೆ. ಸೊ ಅದು ನಮಗೇನಂದರೆ ಬಟ್ ಥ್ಯಾಂಕ್ಫುಲಿ ಇದು ವರ್ಕೌಟ್ ಆಯಿತು ನಮಗೆ. ಮ್ಯಾಂಗೋ ಪಚ್ಚ ಅನ್ನೋದು ವರ್ಕೌಟ್ ಆಯಿತು ನಮಗೆ. ಫಸ್ಟ್ ಹೇಳಿದಾಗ ಎಲ್ಲರೂ ಅಂದ್ಕೊಂಡು ಏನು ಮ್ಯಾಂಗೋ ಪಚ್ಚ ಅಂದರೆ ಏನು, ನನಗೆ ಅಷ್ಟೇ ನೀವು ಕೇಳಿದ್ರಲ್ಲ ಪ್ರಶ್ನೆ, ನನಗೆ ಅದೇ ಬೇಕಾಗಿರೋದು. ಆ ಕ್ಯೂರಿಯಾಸಿಟಿ ಇದೆಯಾ ಅಷ್ಟೇ. ಬಟ್ ದೇ ಆಲ್ ಹ್ಯಾಡ್ ಅ ವೆರಿ ಗುಡ್ ರಿವ್ಯೂ ಅಬೌಟ್ ಇಟ್. ಅಂದರೆ ಏನು ಓವರಾಗಿ ಚೆನ್ನಾಗಿಲ್ಲ ಅಂತ ಆ ಥರದ್ದು ಏನೂ ಬರಲಿಲ್ಲ. ಎಲ್ಲರಿಗೂ ಇಷ್ಟ ಆಯಿತು. ಬಟ್ ಏನಂದರೆ ಒಂದು ಡಿಫ್ರೆಂಟ್ ಆಗಿದೆ, ಆ ಸೌಂಡಿಂಗೇ ಡಿಫ್ರೆಂಟ್ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಮ್ಯಾಂಗೋ ಪಚ್ಚ ಅಂತ ಪಕ್ಕ ಇಟ್ಟಿದೆ ಬಿಕಾಸ್ ಚರಣ್ ಅವರು ಇದರಿಂದ ಮ್ಯೂಸಿಕ್ಕಿಂದ ಮುಹೂರ್ತ ನಡೆದಾದ್ಮೇಲೆ ನಾವು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಬಿಟ್ವಿ. ಅದರಲ್ಲಿ ಹಿಂದೆಂದ ಬಂತು ಪಚ್ಚ ಪಚ್ಚ ಅಂತ. ಸೊ ಎಷ್ಟೋ ಜನ ಅಲ್ಲಿ ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪಚ್ಚ ಪಚ್ಚ ಅಂತ. ಆಮೇಲೆ ಅಂದ್ಕೊಂಡು ಆ್ಯಕ್ಚುಲಿ ಇದು ಒಂಥರ ಸ್ಟಿಕ್ ಆಗಿಬಿಟ್ಟಿದೆ ಪಚ್ಚ ಅನ್ನೋದು, ಬಿಟ್ಟಾಕಿ ಮ್ಯಾಂಗೋ ಪಚ್ಚ ಅಂತ. ಆಮೇಲೆ ದೀಪಮ್ಮಗೆ ಫೋನ್ ಮಾಡಿ ಹೇಳಿದ್ವಿ, ದೀಪಮ್ಮ ಮ್ಯಾಂಗೋ ಪಚ್ಚ ಧೈರ್ಯವಾಗಿಡು ಅಂತ ಹೇಳ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ವಿ ಮ್ಯಾಂಗೋ ಪಚ್ಚ. ನಿನ್ನೆನೇ ನಮಗೆ ನಿಮ್ಮ ಟೈಟ್ಲು ಗೊತ್ತಾಯಿತು, ಬಟ್ ಅವ್ರಿಗೆ ನಿಮ್ಮ ಟೈಟ್ಲ್ ಹೇಳಿದವ್ರಿಗೆ ನಿಮ್ಮ ಟೈಟ್ಲ್ ಹೇಳಕ್ಕೆ ಬರಲಿಲ್ಲ, ಮ್ಯಾಂಗೋ ಪಂಚ್ ಅಂತ ಹೇಳ್ಬಿಟ್ರು ನನಗೆ. ಸೊ ಇವಾಗ ಅದ್ರ ಕ್ಲಾರಿಟಿ ಸಿಕ್ತು. ಸೊ ಈ ಒಂದು ಮ್ಯಾಂಗೋ ಪಚ್ಚ ಮತ್ತು ಸಿನಿಮಾದ ಮೈಸೂರಿನ ಕತೆ ಯಾವ ರೀತಿ ಪೋಟ್ರೆ ಆಗ್ಬೋದು ಟೈಟ್ಲಿಗೂ ಮತ್ತು ಕತೆಗೆ? ಅವನು ಆ್ಯಕ್ಚುಲಿ ಅಲ್ಲಿ ನಡೆದಿರೋ ಕೆಲವು ಈಗ ಒಂದಿಷ್ಟು ಜನಕ್ಕೆ ಆಲ್ರೆಡಿ ಗೊತ್ತಾಗಿರುತ್ತೆ. ವಿ ಆರ್ ಡೀಲಿಂಗ್ ವಿತ್ ಅ ಸರ್ಟನ್ ಕಾನ್ಸೆಪ್ಟ್ ಆಫ್ ಲೈಕ್ ಮೈಸೂರು ಮ್ಯಾಂಗೋ ಅನ್ನೋದು. ಬಟ್ ಅದು ಅದೇ ಸಿನಿಮಾ ಅಂತ ಅಲ್ಲ. ಸೊ ಇವನು ಹೇಗೆ ಇಡೀ ಮೈಸೂರಿಗೆ ಇವನು ಬೆಳೀತಾ 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 ಅಂದರೆ ಇವನು ಎಷ್ಟು ದೊಡ್ಡವನಾಗ್ತಾನೆ ಅಂದರೆ ಎವ್ರಿಬಡಿ ಸ್ಟಾರ್ಟ್ಸ್ ಕಾಲಿಂಗ್ ಹಿಮ್ ಮ್ಯಾಂಗೋ ಪಚ್ಚ. ಎವ್ರಿಬಡಿ ಅಂದರೆ ಸೊ ದ್ಯಾಟ್ ಈಸ್ ದ ಎಂಟೈರ್ ಗ್ರೋತ್ ಆಫ್ ದಿಸ್ ಕ್ಯಾರೆಕ್ಟರ್. ಅಂದರೆ ಇವನು ಸಾಧಾರಣ DVD ಅಂಗಡಿ ಓನರ್, ಇವನು ಪೈರೇಟೆಡ್ ಇದು ಮಾಡ್ಕೊಂಡಿರೋನು ಅವನು. ಸೊ ಆ ಟೈಮಲ್ಲೇ ಜೋಗಿ ರಿಲೀಸ್ ಆಗಿರುತ್ತೆ. ಜೋಗಿದು ಪೈರಸಿ ಮಾಡ್ಕೊಂಡು CD ಸೇಲ್ ಮಾಡ್ತಾ ಇರ್ತಾವನು ಅವನು. ಅಷ್ಟು ಅಥೆಂಟಿಕ್ ಆಗಿ ಮಾಡಿದ್ದೀನಿ. ಇವನು ಬಾಬಿ ಡಿಯೋಲ್ ಫ್ಯಾನ್ ಅವನು. ಅದಕ್ಕೆ ಕೂದಲೆಲ್ಲ ಹಿಂಗೆ ಮಾಡಿಕೊಂಡು ಅದೆಲ್ಲ ಇದೆ. ಇವನು ಹೋಗ್ತಾ 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 ಇಲ್ಲ ನಾನು ಸೊಸೈಟಿಯಲ್ಲಿ ನನ್ನ ಹೆಸರು ಅಂದರೆ ಗೊತ್ತಿರಬೇಕು ಅನ್ನೋದಕ್ಕೆ ಏನೇನು ಮಾಡ್ತಾನೆ ಅನ್ನೋದೇ ವಿಲ್ ಹ್ಯಾವ್ ದ ಫ್ಲೋ ಆಫ್ ದ ಸಿನಿಮಾ. ಸೊ ಇದರ ನಡುವೆ ಇದಕ್ಕೂ ಮುಂಚೆನೇ ಜಿಮ್ಮಿ ಅನ್ನುವಂಥ ಸಿನಿಮಾ ಡೈರೆಕ್ಷನ್ನು ಅನೌನ್ಸ್ ಮಾಡಿದ್ರಿ. ಆ ಸಿನಿಮಾ ಸುದೀಪ್ ಸರೇ ಬೇಡ ಫಸ್ಟ್ ಒಂದು ಸಿನಿಮಾ ಮಾಡಿದ್ರು ಅಂತ ಹೇಳುವಂಥ ಒಂದು ವಿಚಾರ ಇತ್ತು ಅಂತ ಕೇಳ್ಪಟ್ವಿ. ಅದು ನಿಜನ? ಯಾಕೆ ಅಂತ? ಇಲ್ಲ, ಆ ಥರದ್ದು ಏನೂ ಬರಲಿಲ್ಲ ಸರ್. ಆ್ಯಕ್ಚುಲಿ ನಾನು ಮಹಾಬಲಿಪುರಮಲ್ಲಿದ್ದೆ. ಇವ್ರು ಮ್ಯಾಕ್ಸ್ ಶೂಟಿಂಗ್ ಮಾಡ್ತಾ ಇರುವಾಗ ಅವ್ರ ಕಡೆಯಿಂದ ಒಬ್ಬರು ರೈಟರ್ನ ಕರ್ಕೊಂಡು ಬಂದಿದ್ದರು. ಏನೇ ಆಗಿರಲು ಐ ವಿಲ್ ಬಿ ವೆರಿ ಆನೆಸ್ಟ್, ನನಗೆ ಫಸ್ಟ್ ಸಿನಿಮಾದಲ್ಲಿ ಅಷ್ಟು ಅಂತ ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ. ಅಂದರೆ ಈ ಕಡೆ ಡೈರೆಕ್ಷನು ಮಾಡಬೇಕು, ಆ ಕಡೆ ಆ್ಯಕ್ಟಿಂಗು ಮಾಡಬೇಕು ಅಂತ. ಬಟ್ ನನಗೇನಂದರೆ ಒಂದು ಧೈರ್ಯ ಇತ್ತು. ಏನಕ್ಕೆ ನನಗೆ ಗೊತ್ತಿದೆ ಅಟ್ಲೀಸ್ಟ್ ಓಕೆ ಒಂದು ಕೆಪಾಸಿಟಿ ಇದೆ ನನಗೆ ಅನ್ನೋದು. ಐ ವಾಂಟೆಡ್ ಟು ಡೂ ಇಟ್ ಫಾರ್ ಮೈ ಸೆಲ್ಫ್. ಅಂದರೆ ಒಬ್ಬರು ಡೈರೆಕ್ಟರ್ನ ಬಂದು ಕೂರಿಸಿ ನೋಡಪ್ಪ ನನಗೆ ಈ ಥರ ಸಿನಿಮಾ ಬೇಕು, ನಾನು ಹೀರೋ ಮಾಡಬೇಕು ಅಂತ ನನಗೆ ಫಸ್ಟ್ ಆಫ್ ಆಲ್ ಸಂದರ್ಭನೇ ಬೇಡ. ಅಂದರೆ ಐ ಡೋಂಟ್ ಲೈಕ್ ದಟ್. ಕರೆಸಿ ಇಲ್ಲ ಇವನು ಏನಾದರೂ ಪಿಕ್ಚರ್ ಮಾಡಿಕೊಡಿ ಅನ್ನೋದು ಇವತ್ತುವರೆಗೂ ನಾವು ಮಾಡಿಲ್ಲ. ಸೊ ಅವರೇ ಹೇಳಿದ್ರು ಒಂದಿನ ಮಾಡಿಬಿಟ್ಟು ಅವರೇ ಹೇಳಿದ್ರು, ನೀನು ಡೈರೆಕ್ಟರ್ ಆಗೋಕ್ಕೆ ಬಂದಿದ್ದೆ ತಾನೆ, ನೀನೇ ಮಾಡು, ಯಾಕೆ ಕಾಯ್ಕೊಂಡು ಕೂತ್ಕೊಂಡಿದ್ಯಾ ಜನಕ್ಕೆ, ನಾನೇ ಕತೆ ಕೊಡ್ತೀನಿ. ಸೊ ದಿಸ್ ವಾನ್ ಆಲ್ಮೋಸ್ಟ್ 10 years ಬ್ಯಾಕ್ ಇಲ್ಲಿ ಶಾರ್ಟ್ ಫಿಲ್ಮ್ ಮಾಡ್ತಾಯಿದ್ವಿ ಮನೇಲೆ. DSLR ಕ್ಯಾಮ್ರಾ ಇಟ್ಕೊಂಡು, ಗೋಪ್ರೋ ಇಟ್ಕೊಂಡು. ದ್ಯಾಟ್ ಈಸ್ ವಾಟ್ ಜಿಮ್ಮಿ ಈಸ್. ಸೊ ಇಟ್ ಈಸ್ ಹಿಸ್ ಸ್ಟೋರಿನೇ. ಅಲ್ಲಿ ಮಹಾಬಲಿಪುರ ಮಾಡ್ತಾ ಮಾಡ್ತಾ ಅವರು ಕೂತ್ಕೊಂಡು ನೋಡಿದ್ರು, ಇದು 1-2 ವರ್ಷ, 1.5 ವರ್ಷ ಆಗುತ್ತೆ ಈ ಪಿಕ್ಚರ್ ಮುಗಿಸೋದಕ್ಕೆ. ಬೇಡ, ನೀನು ಆ್ಯಕ್ಟಿಂಗ್ ಕರಿಯರ್ನು ನೋಡ್ಕೊ. ಅಂದರೆ 1.5 year ಹೋಗ್ಬಿಡುತ್ತೆ. 1.5 yeaರಲ್ಲಿ ಆ್ಯಕ್ಚುಲಿ ನೀನು 2 ಸಿನಿಮಾ ಮಾಡ್ಬೋದು. ನೀನು 1.5 year ಬರೀ ಶೂಟಿಂಗು, ಅದಾದಮೇಲೆ ಪ್ರೀ ಪ್ರೊಡಕ್ಷನು, ಪೋಸ್ಟ್ ಪ್ರೊಡಕ್ಷನು ಅದೆಲ್ಲ ಹೋದರೆ 1-2 ವರ್ಷ ಹೋಯ್ತು ಅಲ್ಲೇ. ಬೇಡ ಎನಿವೇಸ್ ಇದ್ದೇ ಇದೆ ತಾನೆ. KP ಸರ್ ಯಾವಾಗಲೂ ಇದ್ದೇ ಇರ್ತಾರೆ, ಲೇರಿ ಅವ್ರು ಇದ್ದೇ ಇರ್ತಾರೆ. ನೀನು ಮಾಡಿದ ಸಿನಿಮಾ ಅವರಿಗೇ ಮಾಡಬೇಕು ಅನ್ನೋದು ನನಗೆ. ಇನ್ಫ್ಯಾಕ್ಟ್ ನೆನ್ನೆನೂ ಸಿಕ್ಕಿದಾಗ ತುಂಬ ಮಾತಾಡಿದ್ವಿ ಜಿಮ್ಮಿ ಬಗ್ಗೆ KP ಸರ್ ಒಟ್ಟಿಗೆ. ಅವರು ಎಕ್ಸೈಟ್ ಆಗಿದ್ದಾರೆ ಈಗ. ಸೊ
ಯಾ ಹೀ ಟೋಲ್ಡ್ ಈಸ್ ಲೈಕ್ ಇಲ್ಲ ನೀನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡು. ಇದೆ ಜಿಮ್ಮಿ ಅಂತೂ ಇದ್ದೇ ಇದೆ, ಬಟ್ ಯು ಗೆಟ್ ಆನ್ ಟು ದಿ ಆ್ಯಕ್ಟಿಂಗ್ ಪಾರ್ಟ್, ಅದಾದಮೇಲೆ ನೋಡೋಣ ಜಿಮ್ಮಿದು ಅನ್ನೋದು. ಬಿಕಾಸ್ ಅದೇ ಸರ್ ಅದು ಟೈಮ್ ಸೆನ್ಸಿಟಿವ್ ಮ್ಯಾಟರ್ ಅಷ್ಟೇ, ಅದು ಬೇರೆ ಏನಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಅಜ್ಜಿ ಅಂದರೆ ಸುದೀಪ್ ಸರ್ ಅವರ ತುಂಬ ಬಾಂಧವ್ಯ ಇದ್ದಂತಹ ಒಂದು ವ್ಯಕ್ತಿ ಅವರು ನಿಮ್ಮೆಲ್ರಿಗೂ ಕೂಡ. ಸೊ ಈ ಬರ್ತ್ಡೇ ಸಂದರ್ಭದಲ್ಲಿ ಈ ಸಿನಿಮಾದ ಟೈಟ್ಲು ರಿವೀಲ್ ಆದಂಥ ಸಂದರ್ಭದಲ್ಲಿ ಎಷ್ಟು ಮಿಸ್ ಮಾಡ್ಕೊಂಡ್ರು ಸಂಚಿತ್? ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ ಸರ್. ಅಂದರೆ ಬಿಕಾಸ್ ನಾನು ಸುಮ್ಮನೆ ಮಲ್ಗೋದು ಮಾತ್ರ ನಮ್ಮ ಮನೆಗೆ ಹೋಗೋದು ನಾನು, ಅಥವಾ ಇಲ್ಲಿ ತಿಂಡಿ ಊಟ ರಾತ್ರಿ ಊಟ ಎಲ್ಲ ಅಂದರೆ ಇಟ್ ಈಸ್ ನಮ್ಮದು ಚೈಲ್ಡ್ಹುಡ್ಡಿಂದ ಅಭ್ಯಾಸ ಅದು. ಸೊ ಎಸ್ಪೆಷಲಿ ಮೀ, ಐ ಹ್ಯಾವ್ ಗ್ರೋನ್ ಅಪ್ ವಿತ್ ಹರ್. ಸೊ ಅವ್ರ ಜೊತೆನೇ ಸರೋವರಕ್ಕೆ ಹೋಗೋದು, ನಾನು ಹೇಳ್ದಂಗೆ ಸ್ಪರ್ಶ ಟೈಮಲ್ಲಿ, ಆಟೋಗ್ರಾಫ್ ಟೈಮಲ್ಲಿ, ಶಿ ವಾಸ್ ದ ಪ್ರೊಡ್ಯೂಸರ್. ನಾನು ನೋಡಿದ್ದೀನಿ ಅವ್ರನ್ನ ಅಲ್ಲಿ ಕೂತಿ ಲೆಕ್ಕ ಹೆಂಗೆ ಬರ್ಕೊತಾ ಇದ್ದಾರೆ ಅಂದರೆ ಇವತ್ತವರೆಗೂ ಜಾಕ್ಸ್ ಅವರು ಹೇಳ್ತಾರೆ, ವಿಕ್ರಾಂತ್ ರೋಣ ಮಾಡ್ತಾರೋ ಅವ್ರು ಹೇಳ್ತಾರೆ ನನಗೆ ಪ್ರೊಡಕ್ಷನ್ ಹೇಳ್ಕೊಟ್ಟಿದ್ದೆ ಅಜ್ಜಿ ಅಂತ. ಸೊ ಅಮ್ಮಮ್ಮ ವಾಸ್ ಲೈಕ್ ದ್ಯಾಟ್, ಶಿ ವಾಸ್ ಅನ್ ಆಂಟರ್ಪ್ರನರ್. ಸುಮ್ಮನೆ ಕೂತ್ಕೊಳಕ್ಕೆ ಆಗ್ತಾನೆ ಇರಲಿಲ್ಲ ಅವರಿಗೆ. ಬಟ್ ಖಂಡಿತವಾಗ್ಲೂ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಬಟ್ ಏನಂದರೆ ಮನೆಗೆ ಬಂದಾಗ್ಲೂ ಅವ್ರು ಯಾವಾಗಲೂ ಒಂದು ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಕೊಡೋರು. ಬಟ್ ಸಿ ದ ಥಿಂಗ್ ಇಸ್, ನಾನು ದ ವೇ ಐ ಲುಕ್ ಎಟ್ ಇಟ್ ಅನ್ನೋದು ಬಿಟ್ಟು ಹೋಗಿರ್ಬೋದು, ಬಟ್ ಮನೇಲಿ ಮಾತ್ರ ಇಲ್ಲ ಅಷ್ಟೇ ಈಗ. ಬಟ್ ಈಗ ಎಲ್ಲ ಕಡೆ ಇದ್ದಾರೆ, ನಾವು ಎಲ್ಲೇ ಇದ್ರೂ ಏನೇ ಮಾಡ್ತಾಯಿದ್ರು ನೋಡ್ತಾ ಇದ್ದಾರೆ ಅವರು. ಅದು ಒಂದು ಗ್ಯಾರಂಟಿ ಇದೆ ನನಗೆ. ದಿಸ್ ಸಿನಿಮಾ ಆ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂದರೆ ಸಿನಿಮಾ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೊತ್ತಾ ಹಿಂಗಾಗುತ್ತೆ ಅನ್ನೋದು. ಟಪ 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 ಅಂತ ಬ್ಯಾಕ್ ಟು ಬ್ಯಾಕ್ ಹೋಯ್ತಲ್ಲ, ನನಗೆ ಅಂತೂ ಐ ವಾಸ್ ಲೈಕ್ ಇಲ್ಲ ಇದೆಲ್ಲ ಇಟ್ ಈಸ್ ಅಮ್ಮಮ್ಮಸ್ ಬ್ಲೆಸ್ಸಿಂಗ್ ಇದು ನಿಜವಾಗ್ಲೂ. ಆದರೆ ತಪ್ಪಾಗುತ್ತೆ ಅದು ಹೇಳೋದು, ಬಟ್ ನಮ್ಮನ್ನ ಬಿಟ್ಟು ಹೋಗಾದ್ಮೇಲೆ ಒಂದು 1 ಮಂತ್ ನಾವೆಲ್ಲ ಸೈಲೆಂಟ್ ಆಗಿದ್ವಿ, ಏನೂ ಮಾಡಲಿಲ್ಲ. ಬಟ್ ಅಲ್ಲಿಂದ ಒಂದು ಶುರು ಆಯಿತು ಸರ್, ಎಲ್ಲರ ಲೈಫಲ್ಲೂ ಏನೋ ಒಂಥರ ದೆ ವಾಸ್ ಸಮ್ ಪಾಸಿಟಿವಿಟಿ ಕಮಿಂಗ್ ಟು ನಮ್ಮ ಲೈಫ್. ಸೊ ನಾವು ಏನೇ ಮಾಡಿದ್ರು ಇವತ್ತು ನಾನು ಅಷ್ಟೇ ಹೇಳೋದು, ಎಲ್ಲ ಅಮ್ಮಮ್ಮದ ಬ್ಲೆಸ್ಸಿಂಗ್ ಇದು ಅಷ್ಟೇ, ಅವರ ಆಶೀರ್ವಾದ ಇದು. ಸುದೀಪ್ ಸರ್ ಅವ್ರ ಮಗಳು ಅವರು ಕೂಡ ಸಿಂಗಿಂಗು ಎಲ್ಲ ಮಾಡೋದ್ರಿಂದ ಈ ಒಂದು ಪಚ್ಚನಿಗೆ ಅವರ ಕಡೆಯಿಂದ ಏನಾದರೂ ಕಂಡು ಬಂದರೆ ಯಾವುದಾದ್ರೂ ಹಾಡು ಗೀಡು ಹೇಳುವಂಥದ್ದು, ಸಿನಿಮಾದಲ್ಲಿ ಏನಾದರೂ ಅವರ ಇನ್ವಾಲ್ವ್ಮೆಂಟ್? ಸಿನಿಮಾದಲ್ಲಿ ಇನ್ವಾಲ್ವ್ಮೆಂಟ್ ಅಂದರೆ ಟೆಕ್ನಿಷಿಯನ್ ಆಗಿ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ, ಬಟ್ ಖಂಡಿತವಾಗ್ಲೂ ಬಿಕಾಸ್ ಅವ್ರಿಗೂ ಆ್ಯಕ್ಚುಲಿ ಸಿನಿಮಾದಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಅವಳು ಶಿ ಈಸ್ ಅ ವೆರಿ ಗುಡ್ ರೈಟರ್. ಓಕೆ, ಸೊ ಸಿಂಗರು ಕೂಡ ಅದು ಗೊತ್ತಿರೋದೆ ನನಗೇನಂದರೆ. ಅವಳು ನನ್ನ ಸಿಸ್ಟರ್ ಆಗಿದ್ದು ಓಕೆ, ಬಟ್ ಏನಂದರೆ ಶೀಲ್ ಬಿ ಲೈಕ್ ಚೆನ್ನಾಗಿಲ್ಲ ಇದು, ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತೇಳಿ ಅಂದರೆ ತುಂಬ ನೇರವಾಗಿ ಹೇಳ್ತಾಳೆ. ಅಂದರೆ ಅವಳು ಕೇರೇ ಇಲ್ಲ, ನೀನು ಬೇಜಾರು ಮಾಡ್ಕೊತ ನನಗೇನು ಆಗಬೇಕಾಗಿದೆ ಅದರಿಂದಾಗಿ ಹೇಳ್ತೀನಿ ನೀನು ತಗೋ ಅಂತ. ಖಂಡಿತವಾಗ್ಲೂ ಶೀಲ್ ಬಿ ಅ ಸ್ಟ್ರೆಂತ್ ಫಾರ್ ಮೀ. ಸೆಟ್ಟಿಗೆ ಬರ್ತಾಳೆ, ಸೆಟ್ಟಿಗೆ ಒಂದು ಅಟ್ಲೀಸ್ಟ್ 1 ವೀಕ್ ಶಿ ವಾಂಟ್ಸ್ ಟು ಕಮ್ ಎಕ್ಸ್ಪೀರಿಯನ್ಸ್ ಮಾಡಿ ಆ ಕ್ಯಾರೆಕ್ಟರ್ ಹೆಂಗೆ ಕಾಣಿಸ್ತಾ ಇದೆ. ಸೊ ಶೀಲ್ ಬಿ ನಿಯರ್ ದ ಮಾನಿಟರ್. ನನಗೇನಂದರೆ ಇಟ್ ವಾಸ್ ನನಗೊಂದು ಪ್ಲಸ್ ಪಾಯಿಂಟ್ ಅದು ಸೆಟ್ಟಲ್ಲಿ. ಶೀಲ್ ಬಿ ದಟ್ ಟು ಸಿ ಲೈಕ್ ಓಕೆ ಇದು ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಶೀಲ್ ಬಿ ಏಬಲ್ ಟು ಗಿವ್ ಒನ್ ಜಡ್ಜ್ಮೆಂಟ್. ರೈಟ್ರು ಅಂತ ನೀವೇ ಹೇಳ್ಬಿಟ್ರಿ. ಫ್ಯೂಚರಲ್ಲಿ ಏನಾದರೂ ಕಿಚ್ಚ ಜೂನಿಯರ್ ಕಿಚ್ಚನ್ ಇಬ್ಬರ ಜೊತೆಗೆ ಅವರ ಒಂದು ಬರವಣಿಗೆಯಲ್ಲಿ ಏನಾದರೂ ಒಂದು ಸಿನಿಮಾ ಎಕ್ಸ್ಪೆಕ್ಟ್ ಮಾಡೋದು ಅಭಿಮಾನಿಗಳು? ಆ ಒಂದು ಆಸೆ ಯಾವತ್ತು ಅಭಿಮಾನಿಗಳಲ್ಲಿ ಇರುತ್ತೆ? ಅವಳು ಆ್ಯಕ್ಚುಲಿ ಒಂದು ಸ್ಕ್ರಿಪ್ಟ್ ಬರೆದು ಇಟ್ಟಿದ್ದಾಳೆ, ಇಬ್ರಿಗೂ ಸೇಮ್ ಇಬ್ರಿಗೂ ಅಂತ ಏನೋ ಒಂದು ಮಾಡೋಕ್ಕೆ ಅಂದರೆ ಶಿ ಇಸ್ ಡಿಸೈಡೆಡ್ ಸಮಥಿಂಗ್. ಬಟ್ ಅದೇ ನೋಡ್ಬೇಕು ಯಾವಾಗ ಅದೆಲ್ಲ ಕೋಡ್ ಬರುತ್ತೆ ಅನ್ನೋದು ನೋಡಬೇಕು. ಫೈನಲಿ ಈಗ ಪಚ್ಚ ಟೈಟ್ಲು ರಿವೀಲ್ ಮಾಡಿದ್ದೀರಾ, ಅದ್ಭುತವಾದಂಥ ಒಂದು ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಟೈಟ್ಲು ಏನಪ್ಪ ಇದು ಅಂತ. ಸೊ ಶೂಟಿಂಗ್ ಯಾವತ್ತಿಂದ ಹೋಗ್ತೀರಾ? ಶೂಟಿಂಗ್ ಎಲ್ಲ ವಿ ಆರ್ ಸ್ಟಾರ್ಟಿಂಗ್ February 10th ಶೂಟಿಂಗ್ ಮಾಡ್ತಾ ಇದ್ದೀವಿ. ಈಗ ಟೀಮ್ ಎಲ್ಲ ಹೊರಟ್ಬಿಡ್ತಾರೆ ಮೈಸೂರಿಗೆ. February 10th ಶುರು ಮಾಡಿ ಆಲ್ಮೋಸ್ಟ್ April 1st ವೀಕ್ ತನಕ ಅಲ್ಲೇ ಶೂಟಿಂಗ್ ಮಾಡ್ತಾ ಇರ್ತೀವಿ. ಕಂಟಿನ್ಯೂಸ್ ಅಲ್ಲೇ ಮೈಸೂರಲ್ಲೇ ಶೂಟಿಂಗ್ ನಡೀತಾ ಇರೋದು. ಸೊ ವಿ ಆರ್ ಲುಕಿಂಗ್ ಪ್ರಾಬಬ್ಲಿ August September ರಿಲೀಸ್ ಮಾಡೋವಂಥ ಸಾಧ್ಯತೆ ಇದೆ. ಆಲ್ ದ ಬೆಸ್ಟ್ ಸರ್, ಒಳ್ಳೆಯದಾಗಲಿ. ನಮ್ಮ ನ್ಯೂಸ್ 18 ಕಡೆಯಿಂದ ನಿಮ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು, ಪ್ಲಸ್ ನಿಮ್ಮ ಮ್ಯಾಂಗೋ ಪಚ್ಚಾಗೂ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ಸಂಚಿತ್ ಅವರ ಮಾತುಗಳಾಗಿತ್ತು. ಸೈನೋಟ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.